Taste Daily. Taste the Daily. ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಿಂದ ಅವಾಂತರಗಳೇ ಸೃಷ್ಟಿಯಾಗಿದೆ. ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಮಣ್ಣಿನ ಮನೆಗಳು ಕುಸಿತ ಆಗಿವೆ. ಸಂಕಲಾಪುರ ಗ್ರಾಮದಲ್ಲಿ ರಾತ್ರಿ ಭಾರೀ ಮಳೆಗೆ ಒಂದು ಮನೆಯ ಗೋಡೆ ಕುಸಿದು ಬಿದ್ದಿರುವಂತಹ ಘಟನೆ ಸಂಭವಿಸಿದೆ. ಇನ್ನು ತೀವ್ರ ಮಳೆಯಿಂದಾಗಿ ಇಳಕಲ್ ತಾಲೂಕಿನಲ್ಲಿ ಹಲವಾರು ಬೆಳೆಗಳು ಕೂಡ ಜಲಾವೃತ ಆಗಿವೆ. ರೈತರ ಕೃಷಿ ಜಮೀನುಗಳು ನೀರು ಪಾಲಾಗಿದ್ದಾವೆ. ಹತ್ತಿ, ಈರುಳ್ಳಿ, ತೊಗರಿ ಬೆಳೆ ಸೇರಿದಂತೆ ಹಲವಾರು ಬೆಳೆಗಳು ಹಾನಿಯಾಗಿದ್ದಾವೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಹತ್ತಿ ಬೆಳೆ ಏನಾದರೂ ನೀರಿನಲ್ಲಿ ಸಮಸ್ಯೆಗೆ ಒಳಗಾಗಿದ್ದೇ ಆದರೆ ಆಯಿತು. ಹತ್ತಿ ಏನಾದರೂ ನೀರಿನಲ್ಲಿ ಮುಳುಗಿದ್ರೆ ಅಲ್ಲಿಗೆ ರೈತ ತಲೆ ಮೇಲೆ ಕೈ ಹೊತ್ತು ಕೂರಬೇಕಾಗುತ್ತೆ. ಅಂತಹ ಪರಿಸ್ಥಿತಿ ಒಂದು ಕಡೆ ಎದುರಾಗಿದ್ದರೆ, ಮತ್ತೊಂದು ಕಡೆ ಮನೆಗಳು ಕೂಡ ಕುಸಿತವಾಗಿರುವಂತಹ ಘಟನೆಗಳು ಸಂಭವಿಸಿದ್ದಾವೆ. ನಿರಂತರವಾಗಿ ಸುರಿತಾ ಇರುವಂತಹ ಭಾರೀ ಮಳೆಗೆ ಬೆಳೆಗಳು ಕೂಡ ಸಮಸ್ಯೆಗೆ ಒಳಪಡ್ತಾ ಇದ್ದಾವೆ. ಬೆಳೆಗಳು ನೀರಿನಲ್ಲಿ ಮುಳುಗಡೆ ಆಗಿದ್ರೆ, ಮತ್ತೊಂದೆಡೆ ಮನೆಗಳು ಕೂಡ ನೆಲಕ್ಕೆ ಬಿದ್ದಿರುವಂತಹ ಘಟನೆಗಳು ಸಂಭವಿಸಿದ್ದಾವೆ. ಸಂಕಲಾಪುರದಲ್ಲಿ ಒಂದು ಮನೆಯ ಗೋಡೆ ಕುಸಿತ ಆಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ. ಹೀಗಾಗಿ ಆದಷ್ಟು ಬೇಗ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಬರಬೇಕು. ಮನೆ ಕಳ್ಕೊಂಡವರಿಗೆ ಪರಿಹಾರ, ಜೊತೆಗೆ ರೈತರು ಏನು ಬೆಳೆ ಕಳ್ಕೊಂಡಿದ್ದಾರೆ ಅದಕ್ಕೂ ಪರಿಹಾರ ಒದಗಿಸಿ ಕೊಡಬೇಕು ಅಂತ ರೈತರು ಮನವಿ ಮಾಡಿಕೊಳ್ತಾ ಇದ್ದಾರೆ.